ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಪಾರಿ ನಕ್ಷತ್ರ ಯೂಟ್ಯೂಬ್ ಚಾನಲ್. ಸಿನ್ಸ್ ನಾನು ಆನೇಕಲ್ಗೆ ಕರ್ಗ ನೋಡಲಿಕ್ಕೆ ಬಂದಿದ್ದೆ, ಕರ್ಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ತಿಂದು ಎಲ್ಲ ಫ್ಯಾಮಿಲಿ ಜೊತೆಗೆ ಕಳಿಬೇಕಾದ್ರೆ ಎಲ್ಲಾನ ಇಲ್ಲೇ ಬೇಡ ಎಲ್ಲಾನ ಹೊರಗಡೆ ಹೋಗೋಣ ಅಂತ ಅನ್ನಿಸ್ತಿತ್ತು. ಸೊ ನಾವು ಹತ್ರದಲ್ಲೇ ಇರೋ ಅಂಥ ಮುತ್ಯಾಲ್ ಮಡ್ಗುಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಸೊ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಅವ್ರ ಹಸ್ಬೆಂಡ್ ಎಲ್ಲ ಬೈಕಲ್ಲಿ ಟ್ರಾವೆಲ್ ಮಾಡೋಣ ಅಂತ ಹೋದ್ವಿ. ಮಿಕ್ಕಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮುಂದೆ ಹೋಗ್ತಿರೋಂಥ ಗಾಡಿಯಲ್ಲಿ ಹೋಗ್ತಾಯಿದ್ರು. ಸಿನ್ಸ್ ಅವತ್ತು ಬಂದು ಸಂಡೇ ಆಗಿದ್ದರಿಂದ ಬೋಟಿಂಗ್ ಫುಲ್ಲು, ಅಪ್ಪ ದೇವ್ರೆ, ಫುಲ್ಲು ರಶ್ ಇತ್ತು. ಫಸ್ಟು ಸಿಗೋದೆ ಬೋಟಿಂಗು. ಸೊ ನಾವು ಡೈರೆಕ್ಟಾಗಿ ಬೇಡ ಅಂದ್ಬಿಟ್ಟು ಫಾಲ್ಸ್ಗೆ ಹೊರಟ್ರಿ. ಗಾಡಿ ಎಲ್ಲ ಪಾರ್ಕ್ ಮಾಡಿ ನೋಡಿದ್ರಲ್ಲ ನಮ್ಮ ಫ್ಯಾಮಿಲಿನ. ಇದಾದಮೇಲೆ ನಾನು ನನ್ನ ತಂಗಿ ಜೊತೆ, ಅಂದರೆ ನನ್ನ ತಂಗಿದಿರ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು, ಅವ್ರ ಜೊತೆನೂ ಫೋಟೋ ತಗೊಂಡೆ. ಅದಾದಮೇಲೆ ನಾವು ಅಂದರೆ ಫಾಲ್ಸ್ ಹತ್ರ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಫಸ್ಟು ಸಿಗೋದೇ ಒಂದು ವರಂಡಾ ಥರ ಸಿಗುತ್ತೆ. ಅಲ್ಲಿ ಬೆಟ್ಟ ಗುಟ್ಟ ಇದೆ, ಅಲ್ಲಿ ಒಂದು ಒಳ್ಳೆ ಸೀನ್ರಿ ಕೂಡ ಸಿಗುತ್ತೆ, ಜೊತೆಗೆ ಒಳ್ಳೆ ವ್ಯೂವು ಇದೆ. ನೀವು ಏನಂದರೆ ವಿಶಾಲವಾದ ವಾತಾವರಣ ಅಂತಲೇ ಹೇಳ್ಬೋದು. ಬಿಟ್ಟೆ ಹೆವಿ ಸನ್ನಿ, ತುಂಬ ಬಿಸಿಲಿತ್ತು. ತುಂಬ ಬಿಸಿಲಿರೋ ಕಾರಣಕ್ಕೆ ನಮ್ಮ ಜೊತೆ ಬಂದಂಥ ನಮ್ಮ ಅಜ್ಜಿ, ಆಮೇಲೆ ಯಾರು ನಡೆಯೋಕ್ಕಾಗಲ್ಲ ಅನ್ನೋರ್ನೆಲ್ಲ ಅಲ್ಲೇ ಬಿಟ್ಟು ನಾವು ನಡ್ಕೊಂಡು ಕೆಳಗಡೆ ಫಾಲ್ಸ್ ಹತ್ರ ಹೋಗಿದ್ರಿ. ಅದರಲ್ಲಿ ನನ್ನದೊಬ್ಳು ತಂಗಿ ಇದ್ದಾಳೆ, ತರಲೆ ತಂಗಿ. ಅವಳು ನಮ್ಮ ಹೆಂಗೆ ಇಳಿತೀವಿ ಅನ್ನೋ ಸ್ಟೆಪ್ಸ್ನ ಕ್ಯಾಪ್ಚರ್ ಮಾಡ್ತಿದ್ಳು. ಇವರೆಲ್ಲ ಮೆಟ್ಲು ಇಳಿಬೇಕಾದ್ರೆ ಕ್ಯಾಪ್ಚರ್ ಆಗಿಲ್ಲ ಅಂದ್ಬಿಟ್ಟು ಅವಳು ಈ ಥರ ಏನು ಎಲ್ಲರಿಗೂ ಆಯ್ ಮಾಡಿಸ್ತಾ ಕ್ಯಾಪ್ಚರ್ ಮಾಡ್ತಿದ್ಲು. ನಾವು ಕೆಳಗಡೆ ಬಂದಿದ್ದಾದಮೇಲೆ ಫಾಲ್ಸ್ ತುಂಬ ಚಿಕ್ಕದಿತ್ತು, ಯಾಕೆ ಅಂದರೆ ಅದು ತುಂಬ ಏನು ಸಮ್ಮರ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ನೀರೆಲ್ಲ ಏನೂ ಇರಲಿಲ್ಲ. ಸೊ ಕುತ್ಕೊಂಡು ನಾವು ಯೋಚನೆ ಮಾಡ್ತಿದ್ರಿ ನೆಕ್ಸ್ಟ್ ನಾವೇನು ಮಾಡೋಣ ಅಂತ. ಆವಾಗ ಇನ್ನೂ 1 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಚಿಕ್ಕ ಫಾಲ್ಸ್ ಬರುತ್ತೆ ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ನನಗೆ ಕ್ಯೂಟ್ ಫ್ಯಾಮಿಲಿ ಸಿಕ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಬಂದ ಎಲ್ಲೋ ಕನೆಕ್ಷನ್ ಇದೆ ಅನ್ನೋ ಥರ. ಸೊ ನಾವು ಇನ್ನೂ 1 ಕಿಲೋಮೀಟ್ರ್ ಮುಂದೆ ಇದೆ ಅಂತ ಹೇಳಿದ್ಮೇಲೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರಿ. ಸೊ ಅಪ್ಪ, ಅಲ್ಲಿಂದ ಮುಂದೆ ಹೋಗೋದಿದೆಲ್ಲ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡು, ದಾರಿ ತುಂಬ ಚಿಕ್ಕದು. ಅದನ್ನು ಮುತ್ಯಾಲ್ ಮಡ್ಗು ಅಂತ ಏನಕ್ಕೆ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಅದನ್ನು ಮುಳ್ಳಿನ ಮುಡುಗು ಅಂತ ಏನಾದರೂ ಕರಿಬೇಕಿತ್ತು. ಅಷ್ಟು ಚಿಕ್ಕದು ದಾರಿ, ಆಮೇಲೆ ಅಷ್ಟು ಕ್ಲಿಯರ್ ಆಗಿರಲಿಲ್ಲ, ಒಂದು ಸ್ವಲ್ಪ ಕಷ್ಟ. ಎಲ್ಲ ಅಲ್ಲಿ ಗಂಟ ಹೋಗ್ಬಿಟ್ಟಿದ್ದಾರೆ. ಅಮ್ಮ ವಿಡಿಯೋ ಮಾಡ್ತಿದ್ದೀನಿ. ಅರ್ಧ ದಾರಿಗೆ ಹೋಗಾದ್ಮೇಲೆ ಆಯಿತು, ಅಯ್ಯೋ ಏನಕ್ಕಾದ್ರೂ ಡಿಸೈಡ್ ಮಾಡಿದ್ರಪ್ಪ ಇಲ್ಲಿಗೆ ಬರೋದಕ್ಕೆ, ಇಷ್ಟೊಂದು ಕಷ್ಟ ಇದೆ ಅಲ್ಲಪ್ಪ. ಅದು ಬೇರೆ ನನ್ನ ತಂಗಿ ಮಗಳು ಬೇರೆ ಬಂದ್ಬಿಟ್ಟಿದ್ಲು, ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ನೋ ಥರ ಆಗೋಯ್ತು. ಯಾಕೆಂದರೆ ಫುಲ್ಲು ಮುಳ್ಳು, ಆಮೇಲೆ ಹೋಗೋದಕ್ಕೆ ಕರೆಕ್ಟಾಗಿ ದಾರಿನೂ ಇಲ್ಲ. ಸಖತ್ತು ಒಂಥರ ಏನಂದರೆ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಒಂದು ಕಲ್ಲು ಅಲ್ಲಾಡುತ್ತೆ, ಯಾವ ಅಂದರೆ ಕಲ್ಲು ಚೆನ್ನಾಗಿದೆ, ಎಲ್ಲಿ ಹೆಜ್ಜೆ ಇಡಬೇಕು ಅನ್ನೋದೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಏನಂದರೆ ಅಲ್ಲಿ ಜನಗಳ ಏನಂದರೆ ವಹಿವಾಟ ಸ್ವಲ್ಪ ಕಮ್ಮಿ ಇದೆ. ಅದು ಸಂಡೇ ಆಗಿದ್ರು ಜನ ಇದ್ರೂ ಕೂಡ ಅಲ್ಲಿ ಅಂದರೆ 1 ಕಿಲೋಮೀಟ್ರ್ ಒಳಗಡೆ ಇರುವಂಥ ಒಂದು ಚಿಕ್ಕ ಫಾಲ್ಸ್ ಇದೆ ಅಂತ ಏನೋ ಹೇಳಿದ್ರಲ್ಲ. ಸೊ ಅಲ್ಲೆಲ್ಲ ಅಷ್ಟು ಜನ ಇರಲಿಲ್ಲ, ತುಂಬ ಕಮ್ಮಿ ಜನ ಅಂದರೆ ಜನನೇ ಇರಲಿಲ್ಲ ನಾವು ಹೋದಾಗ ಆ್ಯಕ್ಚುಲಿ. ಆದ್ರೂ ನಾವೊಂದು 15 ಮೆಂಬರ್ಸ್ ಆಲ್ಮೋಸ್ಟ್ ಅಲ್ಲಿಗೆ ಹೋಗಬೇಕು ಅಂತ ಚಾಲೆಂಜ್ ತಗೊಂಡು ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ನಡೆದು ಅಪ್ಪ ಕೊನೆಗೂ ನಾವು ಲ್ಯಾಂಡ್ ಆಗಿಬಿಟ್ವಿ ಅನ್ನೋ ಥರ.
ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಅಲ್ಲೂ ಏನಂದ್ರೆ ಇಲ್ಲೆಲ್ಲ ನೀರು ಹರಿಯುತ್ತೆ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ. ಬಟ್ ಏನಂದ್ರೆ ಸಮ್ಮರ್ ಆಗಿರೋದ್ರಿಂದ ನೀರು ಇಲ್ಲ, ಏನೂ ಇಲ್ಲ ಅನ್ನೋ ಥರ. ಬಟ್ ತುಂಬ ಪೀಸ್ಫುಲ್ ವಾತಾವರಣ. ಏನಂದ್ರೆ ಅದು ಕಾಡೆ, ಅದಕ್ಕೋಸ್ಕರ ಪೀಸ್ಫುಲ್ ವಾತಾವರಣ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು. ನಾಡಲ್ಲಿ ಜನಗಳ ಜೊತೆ ಇದ್ದು ಇದೊಂಥರ ಫ್ರೆಶ್ ಆಗಿ ಮೂಡ್ ಕನ್ವರ್ಟ್ ಆಗುತ್ತೆ ಅನ್ನೋ ಥರ ಹೇಳ್ಬೋದು. ಹಾಗೆ ನಾನು ಅಲ್ಲಿಂದ ಏನಂದರೆ ಫಾಲ್ಸ್ ಇದೆ ಅಂತಾನೆ ಅಂದ್ಕೊಂಡೇ ಬಂದೆ. ಬಟ್ ಏನಂದರೆ ಅನ್ಫಾರ್ಚುನೇಟ್ ಅದು ಫಾಲ್ಸ್ ಅಲ್ಲ, ಅಲ್ಲೊಂಥರ ಪಾಯಿಂಟ್ ಥರ, ಅಂದರೆ ಚಿಕ್ಕದು ನೀರಿರೋ ಅಂಥ ಜಾಗ ಅದು ಆ್ಯಕ್ಚುಲಿ. ಸೊ ನಾನು ಅದನ್ನು ಅಯ್ಯೋ ಪಾಂಡ ಅಂತ ಅಲ್ಲೂ ಡಿಸಪಾಯಿಂಟ್ ಆದ್ವಿ. ಬಟ್ ಏನಂದರೆ ನಿಜವಾಗ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಂದರೆ ಯಾರು ಜಾಸ್ತಿ ಏನು ಅಂದರೆ ಜನನೇ ಇರಲಿಲ್ಲ. ನೀರಾಗಿರ್ಬೋದು, ಆ ಸನ್ಲೈಟ್ ಆಗಿರ್ಬೋದು, ಆ ಒಂದು ಮರ ಗಿಡ, ಅಪ್ಪ ತುಂಬ ಚೆನ್ನಾಗಿತ್ತು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ವಿಸಿಟ್ ಮಾಡಿ. ಬಟ್ ಏನಂದರೆ ಒಬ್ರೊಬ್ಬರೇ ಬರೋದಕ್ಕೆ ಹೋಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅಲ್ಲಿ ಜನಗಳ ಏನಂತಾರೆ ವಹಿವಾಟ ಕಮ್ಮಿ. ಅಲ್ಲಿ ಜಾಸ್ತಿ ಜನ ಅಷ್ಟು ಹೋಗಲ್ಲ. ಹೋದರೆ ಒಂದು ಗ್ರೂಪ್ ಆಫ್ ಪೀಪಲ್ ಹೋಗಿ, ಸೊ ನೀವು ಸೇಫ್ ಇರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ನಾವು ಆ ಸ್ಪಾಟಲ್ಲಿ ತುಂಬ ಹೊತ್ತೇನಿರಲಿಲ್ಲ, ಒಂದು 10 to 15 minutes ಅಷ್ಟೇ. ನಾವು ಜಸ್ಟ್ ಸೀನ್ರಿ ನೋಡಿಕೊಂಡು ರಿಟರ್ನ್ ಆಗಿಬಿಟ್ರಿ. ಬಟ್ ಇಳಿಬೇಕಾದ್ರೇ ಬಿಸಿಲಲ್ಲಿ ಹಂಗೆ ಇಳಿದ್ರಿ. ಹತ್ಬೇಕಾದ್ರೆ ಅಪ್ಪ ಎಷ್ಟು ಕಷ್ಟ ಅಂದರೆ ಆ ಬಿಸಿಲು, ಓ ಗಾಡ್. ಇಳಿಯೋದಷ್ಟು ನಮಗೆ ಗೊತ್ತಾಗಲ್ಲ, ಆದರೆ ಹತ್ತೋದಿದೆಯಲ್ಲ ತುಂಬ ಧೈರ್ಯ ಬೇಕು ಫ್ರೆಂಡ್ಸ್. ಓಹ್ ಅದಾದ ಗಾಡಿ ಆಲ್ರೆಡಿ ಕಷ್ಟ ಇದೆ. ಎಲ್ಲ ಬರಬೇಕು ಅಂದರೆ ತಂಪೊತ್ತಲ್ಲಿ ಬನ್ನಿ, ಬಿಸಿಲೊತ್ತಲ್ಲಿ ಬಂದರೆ ಎಷ್ಟು ಟಫ್. ಹುಷಾರು. ಇಲ್ಲಿ ಜನಗಳ ಏನಂತಾರೆ, ಶೈಲಕ್ಕ ಜಾಸ್ತಿ ಅಡುಗೆ ಮಾಡಿರೋದಕ್ಕೆ ಕರೆಕ್ಟಾಗಿ ಕರ್ಕೊಂಬಂದು ಓದ್ತಾವಳೆ. ಇನ್ನೊಂದು ರೌಂಡ್ ಊಟ ಮಾಡ್ಕೊಂಡು ಹೋಗ್ಲಿ ಅಂತ. ಅಮ್ಮ ಸೀಗೆ ಸೊಪ್ಪು ಅಂದ್ರೆ ಇದೇನಮ್ಮ? ವಾವ್, ನನಗೆ ಸೀಗೆ ಸೊಪ್ಪು ಸಿಕ್ತು. ಆ್ಯಕ್ಚುಲಿ ನೆನ್ನೆ ನಾನು ನಮ್ಮ ಅಜ್ಜಿ ಕೇಳ್ತಿದ್ದೆ ಸೀಗೆ ಸೊಪ್ಪು ಹೆಂಗಿರುತ್ತೆ, ಸಿಗುತ್ತಾ ಬಸ್ಸಾರು ಮಾಡಲಿಕ್ಕೆ ಅಂತ. ಆದರೆ ಇಲ್ಲಿಗೆ ನಾವು ತಿನ್ನೋಷ್ಟು ಬಸ್ಸಾರು ಮಾಡೋದಕ್ಕೆ ಅಷ್ಟಿರಲಿಲ್ಲ, ಕಾಡು ಬೇರೆ ಅಲ್ಲ. ಅದಕ್ಕೆ ಅದೇ ಕಡ್ಲಿ ಕಿತ್ಕೊಂಡೆ ಅಷ್ಟೆ. ಸೀಗೆ ಸೊಪ್ಪು ನಿಜ. ಮಾದಪ್ಪನಿಗೆ ಇಷ್ಟವಾದ ಸೊಪ್ಪು ಸೀಗೆ ಸೊಪ್ಪು ಕಿತ್ಕೊಂಡು ನೋಡಿ. ಈ ಕಾಡಿಗೆ ಕರ್ಕೊ ಬಂದವ್ರೆ. ಇಳಿಯೋದು ಇಳಿದ್ಬಿಟ್ರಿ. ಈ ಕಾಡಿಗೆ ಏನಿಲ್ಲ. ಹೆಂಗಿತ್ತು ಹೋಗಿದ್ದು? ಸೂಪರ್. ಜೆನ್ಯೂನ್ ಫೀಡ್ಬ್ಯಾಕ್ ಬೇಕು ನನಗೆ. ಸಖತ್ತಾಗಿತ್ತು ಫ್ರೆಂಡ್ಸ್. ಸಖತ್ತಾಗಿತ್ತಾ? ಸಖತ್ತಾಗಿತ್ತು ಫ್ರೆಂಡ್ಸ್. ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೋಗ್ಯಾಕ ಇಲ್ಲೇ ಲೋಕಲ್ ಫ್ರೆಂಡ್ಸ್, ಆನೇಕಲ್ ಆರಾಮಾಗಿ ಫ್ಯಾಮಿಲಿ ಒಂದು ಟ್ರಿಪ್ಪು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಹೌದಾ? ಮಕ್ಕಳಿಗೆಲ್ಲ ತುಂಬ ರಜಕ್ಕೆ ಮಕ್ಕಳಿಗೆ ರಜೆ ಇರುತ್ತಲ್ಲ, ಈ ಟೈಮಲ್ಲಿ ಕರ್ಕೊಂಬಂದು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ಓಕೆ ಫ್ರೆಂಡ್ಸ್. ಎಲ್ಲ ಬಿಟ್ಟು ಹೋದ್ರು. ಹಿಡ್ಕೋ. ಮುಳ್ಳಿರ್ತದೆ. ಮುಳ್ಳಿರ್ತವ? ನೋಡೋದು ಮುಳ್ಳಿಲ್ವಲ್ಲ. ನೋಡಿ ಹಿಂಗಿದೆ ರೋಡು. ಇದರಲ್ಲಿ ನಾವು ಹತ್ತಬೇಕು ಅಂದರೆ ಕೇರ್ಫುಲ್ಲಾಗಿ ಹತ್ತಬೇಕು. ಇಲ್ಲ ಎರಡು ಕಡೆ ಜಾರಿದೆ. ಇಷ್ಟೇ ಇರೋದು ರೋಡು. ಗೈಸ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು
ಸ್ಟೆಪ್ ಹತ್ತೋದನ್ನ ಮಾತ್ರ ನಾನು ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಕಂಪ್ಲೀಟ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ರಿ. ಸೊ ನಾವು ರಿಟರ್ನ್ ಬ್ಯಾಕ್ ಬೆಂಗಳೂರಿಗೆ ಬರಬೇಕಿತ್ತು. ಸೊ ಅದೇ ದಾರಿಯಲ್ಲಿ ನನಗೆ ಇಷ್ಟವಾದಂಥ ಒಂದು ಹಣ್ಣು ಸಿಕ್ತು. ಅದನ್ನು ಕಾಡು ಹುಣ್ಸೆಹಣ್ಣು ಅಂತಲೂ ಕರೀತಾರೆ, ಇಲ್ಲ ನಾನು ಸಿಮ್ತೆಕಾಯಿ ಅಂತ ಕರಿತಿದ್ದೆ ಯೂಶಲಿ ಆ್ಯಕ್ಚುಲಿ. ಬಟ್ ಅದು ನನ್ನ ಕಂಡ್ರೆ ನನಗೆ ಅದು ತುಂಬ ಇಷ್ಟ. ಏನಂದರೆ ಚಿಕ್ಕವಳಿದ್ದಾಗ ತಿಂದಿದ್ದೆ, ಆಲ್ಮೋಸ್ಟ್ ಒಂದು 10 years ಬ್ಯಾಕ್ ಅದು ಸಿಕ್ಕಿದ್ದು, ಅಂದರೆ ನಾನು ತಿಂದಿದ್ದು. ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ತೋರಿಸ್ದೆ, ಈ ಥರ ಗಿಡ ಇದೆ, ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತ. ಸೊ ಅವರು ಕಡ್ಡಿ, ಅಲ್ಲೇ ಹತ್ರದಲ್ಲಿರೋ ಕಡ್ಡಿ ತೊಗೊಂಡು ಸ್ವಲ್ಪ ಎಲ್ಲ ಉದುರಿಸಿ ನನಗೆ ಕೊಟ್ಟರು. ಇಷ್ಟು ಸಿಕ್ತು, ಸದ್ಯ ಇಷ್ಟಾನ ಸಿಕ್ತು ಅಂತ ಎಲ್ಲ ಎತ್ಕೊಂಡು ಊರಿಗೆ ಹೊರಟೆ. ಫ್ರೆಂಡ್ಸ್, ಏನಂದರೆ ನಮ್ಮದು ಈ ದಿನದ ಟ್ರಕ್ಕಿಂಗು, ಫಾಲ್ಸು ಎಲ್ಲ ಮುಗೀತು. ಈಗ ನಾವು ಬ್ಯಾಕ್ ಟು ಹೋಮ್ ಅಂತ ಹೋಗ್ತಾ ಇದ್ದೀವಿ. ತುಂಬ ಸಂಜೆ ಆಗಿದೆ, ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 6 o'clock ಆಗಿದೆ. ಅದಕ್ಕೆ ನಾವು ರಿಟರ್ನ್ ಆಗ್ತಿದ್ದೀವಿ. ಸೊ ಹೆಂಗಿತ್ತು ವಿಡಿಯೋ ಏನು ಅಂತ ನನಗೆ ಹೇಳಿ ಗೈಸ್. ಇವತ್ತಿನ ಈ ವ್ಲಾಗ್ ಮುಗೀತು. ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ದಯವಿಟ್ಟು ಸಪೋರ್ಟ್ ಮಾಡಿ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. See you in the next vlog. Bye.